ಅರುಣ್, ಒಂಥರ ಭಾರತ ಪಾಕಿಸ್ತಾನ ಯುದ್ಧ ನಡೀತಾ ಇತ್ತು. ಆಟಗಾರರ ಭದ್ರತೆಯ ದೃಷ್ಟಿಯಿಂದ IPL ಅನ್ನ ಪೋಸ್ಟ್ಪೋನ್ ಮಾಡಿದ್ರು. ಇವಾಗ 17ನೇ ತಾರೀಕಿಂದ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಅಂದ್ರೆ ಓಪನಿಂಗ್ ಅಲ್ಲಿ ಉದ್ಘಾಟನಾ ಪಂದ್ಯದಲ್ಲಿ KKR RCB ಕೋಲ್ಕತ್ತಾದಲ್ಲಿ ಸೆಣಸಾಡಿದ್ರು, ಅಲ್ಲಿ RCB ಗೆಲ್ತು. ಸೊ ಇವಾಗ ಮತ್ತೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಇವಾಗ RCB ಮತ್ತೆ KKR ನಡುವೆ ಒಂದು ಮ್ಯಾಚ್ ಇದೆ. ಸೊ ಈ ಮ್ಯಾಚ್ ಇಂಪಾರ್ಟೆಂಟ್ ಕೂಡ ಹೌದು. ಆದ್ರೆ ಇದರ ನಡುವೆ ನಮ್ಮ ಒಂದು ಮುಖ್ಯ ವಿಚಾರ ಏನಂತಂದ್ರೆ IPL ಫ್ಯಾನ್ಸ್ ಮತ್ತೆ RCB ಫ್ಯಾನ್ಸ್ಗೆ ಒಂದು ಬೇಸರದ ಸಂಗತಿ ಇವಾಗ ನಾವು ಮಾತಾಡ್ಬೇಕಾಗುತ್ತೆ. ಏನಂತ ವಿಚಾರ ಗೊತ್ತಿದೆಯಾ? ಖಂಡಿತ ಗೊತ್ತಿದೆ. ಈಗ ಹೆಂಗ್ ಯುದ್ಧ ನಡೀತು, ಮುಂದಕ್ಕೆ ಹಾಕಿದ್ರು, ಮತ್ತೆ 17ರಿಂದ ಶುರು ಆಗ್ತಿದೆ. ಅದನ್ನ ಖುಷಿ ಪಡ್ಬೇಕು, ದುಃಖ ಪಡ್ಬೇಕು ಗೊತ್ತಿಲ್ಲ. ಅದ್ರ ಜೊತೆಗೆ ಯಾಕಂದ್ರೆ ನಮ್ಮ ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಸೀರೀಸ್ ಕೂಡ ಶುರು ಆಗ್ತಿದೆ. ಹೌದು, ಮೇ 29ರಿಂದ ಶುರು ಆಗ್ತಿರೋದ್ರಿಂದ ಇವಾಗ ಮೇಯ್ನ್ RCB 4 ಪಿಲ್ಲರ್ಸ್, RCB ಇಲ್ಲಿವರೆಗೂ ಬರೋಕ್ಕೆ ಕಾರಣಕರ್ತರಾದ 4 ಜನ ಪಿಲ್ಲರ್ಸ್ಗಳು ಇವಾಗ ಆ ಸೀರೀಸ್ಗೆ ಹೋಗೋ ಚಾನ್ಸಸ್ ಇದೆ. ಹೋಗ್ತಾರೆ 100ಗೆ 100% ಹೋಗ್ತಾರೆ. ಚಾನ್ಸ್ ಆ ಕಡೆ ಈ ಕಡೆ ಹೇಳಕ್ಕಾಗಲ್ಲ. ಅಂದ್ರೆ RCB ಜೊತೆಗೆ ಬೇರೆ ಟೀಮ್ ಅಲ್ಲಿ ಇರತಕ್ಕಂತ ವೆಸ್ಟ್ ಇಂಡೀಸ್ ಮತ್ತೆ ಇಂಗ್ಲೆಂಡ್ ಆಟಗಾರರು ಕೂಡ ಹೋಗ್ಬೇಕಾಗುತ್ತೆ. ಖಂಡಿತ ಎಲ್ಲಾ ಟೀಮ್ಗೂ ಇದೊಂಥರ ಎಫೆಕ್ಟ್ ಅಂತಾನೆ ಬೀಳುತ್ತೆ. ಬಟ್ ಮೇಜರ್ ನಾನು ಹೇಳ್ತಾ ಇರೋದು, ಮೇಜರ್ ಜಾಸ್ತಿ ಎಫೆಕ್ಟ್ ಯಾರಿಗೆ ಬೀಳುತ್ತೆ ಅಂದ್ರೆ RCBಗೆ ಬೀಳೋದು. ಓಕೆ, ಯಾಕಂದ್ರೆ RCBಲಿ 4 ಜನ ಇದ್ದಂತ ಸ್ಟಾರ್ ಪ್ಲೇಯರ್ಸ್, ಹೌದು, ಇಲ್ಲಿವರೆಗೂ ಬರೋಕೆ ಕಾರಣಕರ್ತ ಸ್ಟಾರ್ ಪ್ಲೇಯರ್ಸ್ಗಳೇ ಹೋಗ್ತಾ ಇರೋದು ಅಲ್ಲಿಗೆ. ಅದರಿಂದ ಜಾಸ್ತಿನೇ ಹೊಡ್ತಾ ಬೀಳುತ್ತೆ. ಇವಾಗ ನಾವು ನೋಡ್ಬೋದು ಬೇರೆ ಟೀಮ್ಗಳಲ್ಲಿ ಇವಾಗ DC ಪಂಜಾಬ್ ಬಿಡಿ, ಅವ್ರ ಹತ್ರ ಇಲ್ವೇ ಇಲ್ಲ. ಹೌದು, ಈ CSK ಇರೋದಿಬ್ರು ಇದ್ರು ವೇಸ್ಟೇ, ಇವಾಗ ಎಲಿಮಿನೇಟ್ ಆಗೋಗೋರೆ. RCB ಅಲ್ಲಿ ಇವಾಗ ಗೆಲ್ಬೇಕು, ಇವ್ರ ಮೇಲೆ ಇತ್ತು ಹೋದ್ರು. ಇವಾಗ ಯಾರ್ಯಾರು ಹೋಗ್ತಾರೆ ಏನು ಅಂತ ಇವಾಗ ನಾವು ಮಾತಾಡೋಣ. ಅಂದ್ರೆ ಇವಾಗ ಫಸ್ಟ್ RCB ತಗೊಳ್ಳೋ ಅಥವಾ ಬೇರೆ ಟೀಮ್ ತಗೊಳ್ಳೋಣ? ಇಲ್ಲ, ಫಸ್ಟ್ ನಾವು ಬೇರೆ ಟೀಮ್ ಬರೋಣ. ಒಂದ್ ಸ್ವಲ್ಪ ಕ್ಲೈಮ್ಯಾಕ್ಸ್ ಅಲ್ಲಿ ಇಟ್ಟರೋಣ RCB ನ, ಒಂದ್ ಸ್ವಲ್ಪ ಥ್ರಿಲ್ಲಿಂಗ್ ಆಗಿರ್ಲಿ. ಹೌದು, ನೋಡ್ಬೇಕು. ಬೇಜಾರ್ ವಿಚಾರನೇ. ಬಟ್ ನಿಮ್ಗೆ ಲಾಸ್ಟ್ ಹೇಳ್ತೀವಿ ಯಾರ್ಯಾರು ಈ ಸಿಗ್ತಾರೆ, ಯಾರ್ಯಾರು ಅಲಭ್ಯರಾಗ್ತಾರೆ ಅನ್ನೋದನ್ನ ನಾವು ಹೇಳ್ತೀವಿ. ಮೊದಲು CSK ತಗೊಳ್ಳೋಣ. CSKಲಿ ಫಾರಿನ್ ಪ್ಲೇಯರ್ ಅಂತಂದ್ರೆ ಇಂಗ್ಲೆಂಡಿನ ಸ್ಯಾಮ್ ಕರನ್ CSK ಟೀಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಅವರ ಅಲಭ್ಯತೆ CSKಗೆ ಎಷ್ಟು ಕಾಡುತ್ತೆ? ಖಂಡಿತ ಅವರು ಒನ್ ಆಫ್ ದ ಸ್ಟಾರ್ ಬ್ಯಾಟರ್, CSKಗೆ ಬ್ಯಾಕ್ ಬೋನ್ ಆಗಿದ್ರು. ಲಾಸ್ಟ್ ಈ ಸೀಸನಲ್ಲಿ ನೋಡ್ಬೋದು, ಯಾರಾದರೂ ಬ್ಯಾಟಿಂಗಲ್ಲಿ ಒಂದೊಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂದರೆ ಸ್ಯಾಮ್ ಕರನ್ CSK ಕಡೆಯಿಂದ. ಹೌದು, ತುಂಬ ಚೆನ್ನಾಗಿ ಒಂದೊಳ್ಳೆ ಬ್ಯಾಟಿಂಗ್ ಆಡಿ ಒಂದೊಳ್ಳೆ ಸ್ಕೋರ್ ಅವ್ರು ಗೆದ್ದಿರೋ ಒಂದು 3 ಮ್ಯಾಚಲ್ಲೋ 2 ಮ್ಯಾಚಲ್ಲೋ ಸ್ಯಾಮ್ ಕರನ್ ಕೊಡುಗೆ ತುಂಬ ಇದೆ. ಅಷ್ಟೇ ಚೆನ್ನಾಗಿ ಒಳ್ಳೆ ಆಲ್ರೌಂಡ್ರು ಎಲ್ಲ ಚೆನ್ನಾಗಿ ಇದು ಮಾಡಿದ್ರು. CSK ಇವಾಗ ಹೋಗ್ತಾ ಇದಾರೆ. ಇನ್ನೊಂದೇನಂದ್ರೆ CSK ಅಂತ ಏನು ಏಟ್ ಬೀಳಲ್ಲ ಸ್ಯಾಮ್ ಕರನ್ ಹೋಗಿರೋದ್ರಿಂದ, ಯಾಕಂದ್ರೆ ಅವ್ರು ಎಲಿಮಿನೇಟ್ ಆಗೋಗಿದ್ದಾರೆ. ಇನ್ನು ನಡೆಯೋ 2 ಮ್ಯಾಚು ಅದು ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಆಗಿರುತ್ತೆ ಅಷ್ಟೇನೆ. ಅದ್ ಬಿಟ್ರೆ ಇನ್ನೇನು ಇಲ್ಲ ನೆಕ್ಸ್ಟ್ ಪ್ಲಾನ್ ಮಾಡ್ಕೊಬೋದು ಅಷ್ಟೇ. ನೆಕ್ಸ್ಟ್ ಸೀಸನ್ ಏನೋ ಪ್ಲಾನ್ ಮಾಡ್ಕೊಬೋದು, ನೆಕ್ಸ್ಟ್ ಆ ತರ ಏನಾರು ಮಾಡ್ಬೋದು. ಚಾನ್ಸ್ ಇವಾಗ ಕೊಟ್ರೆ ಹೆಂಗ್ ಆಡ್ಬೋದು. ಇನ್ನೊಂದು ಇವಾಗ ಬೆಂಚ್ ಅಲ್ಲಿ ಇರ್ತಾರಲ್ಲ ಪ್ಲೇಯರ್ಸ್, ಅವ್ರನ್ನ ಒಂದ್ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿ ಅದು ಗೆದ್ರೆ ಬೇರೆ ಟೀಮ್ಗೆ ಒಂದ್ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅನ್ನೋದು ಬಿಟ್ರೆ ಇವ್ರಿಗೇನು ಎಫೆಕ್ಟ್ ಏನಾಗಲ್ಲ. ಓಕೆ, ಸ್ಯಾಮ್ ಕರನ್ ಇಂದ ಅಷ್ಟು ಎಫೆಕ್ಟ್ ಆಗಲ್ಲ. ತುಂಬಾ ಏನ್ ಟೀಮ್ ಸೋಲುತ್ತೆ, ಟೀಮ್ ಗೆಲ್ಲಿಸ್ತಾರೆ ಅಂತಿಲ್ಲ. ಒಟ್ಟು ಇದೆ, ಅವರ ಒಂದು ಆಟ ಅವ್ರು ಆಡ್ತಾರೆ. ಮತ್ತೋರ್ವ ಬೌಲರ್ CSK ಇರ್ತಕ್ಕಂಥ ಇಂಗ್ಲೆಂಡ್ ಆಟಗಾರ ಜೇಮಿ ವಾರ್ಟನ್ ಅವ್ರು ಇವಾಗ ನೋಡಿ CSK ಇವಾಗ ಇಷ್ಟೊಂದು ಎಲಿಮಿನೇಟ್ ಆಗಿದೆ, ಇಷ್ಟೊಂದು ಕಳಪೆ ಪ್ರದರ್ಶನ ಕೊಟ್ಟಿರೋದು ಬೌಲಿಂಗ್ ಯೂನಿಟ್ ಇಂದಾನೆ. ಹೌದು, ಬ್ಯಾಟಿಂಗ್ ಇಂದನೋ ಅಲ್ಲ, ಬೌಲಿಂಗ್ ಇಂದಾನೆ. ಮೇನ್ T20 ಬೌಲಿಂಗ್ ಇಂದಾನೆ ಆಗೋದ್ರಿಂದ ಇವರು ಹೋಗೋದ್ರಿಂದ ಅದಕ್ಕೂ ಏನು ಇಂಪ್ಯಾಕ್ಟ್ ಏನಾಗಲ್ಲ. ಇನ್ನೊಂದೇನಂತಂದ್ರೆ CSK ಅವರು ಇವ್ರನ್ನ ಜಾಸ್ತಿ ಆಡ್ಸಿಲ್ಲ ಅಂದ್ಮೇಲೆ ಇನ್ನೇನು ಅವರು ಇಂಪ್ಯಾಕ್ಟ್ ಆಗಲ್ಲ, ಏನು ಇಲ್ಲ. ಇರೋ 2 ಮ್ಯಾಚಲ್ಲಿ ಏನಾದ್ರು ಇಂಪ್ಯಾಕ್ಟ್ ಆಗ್ತಾರ ಇಲ್ಲ. ಇನ್ನೊಂದು ಇವರು ಇಂಪ್ಯಾಕ್ಟ್ ಆಗ್ತಾರೆ ಅಂತ ಇದ್ರು ಅವ್ರು ಆಡ್ಸೋದು ಡೌಟೇ, ಯಾಕಂದ್ರೆ ದೇಸಿ ಪ್ರತಿಭೆಗಳಿಗೆ ಜಾಸ್ತಿ ಚಾನ್ಸ್ ಕೊಡ್ತಾರೆ. ಅದರಿಂದ CSK ಅಂತ ಏನ್ ಬೀಳಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.